ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ನಿನ್ನೆ ನಾನು ಯಾವ ಕಾಂಬಿನೇಷನ್ನಲ್ಲಿ ಎಲ್ಲ ಅಕ್ಕಿ ಎಲ್ಲ ಹಾಕ್ಕೊಂಡೆ ಅನ್ನೋದನ್ನು ತೋರಿಸ್ತೀನಿ. ಪಡ್ಡು ಮಾಡೋಕ್ಕೆ ಪ್ರಪೋರ್ಷನ್ ತೋರಿಸ್ತೀನಿ. ಈ ಕಪ್ಪಲ್ಲಿ ಅರ್ಧ ಉದ್ದಿನಬೇಳೆ ತಗೊಂಡಿದ್ದೀನಿ, ಕಾಲು ಹೆಸರುಬೇಳೆ ತಗೊಂಡಿದ್ದೀನಿ, ಎರಡು ಮಂಡಕ್ಕಿ ತಗೋತಾ ಇದ್ದೀನಿ, ಒಂದು ಅಕ್ಕಿ ತಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡ್ತೀನಿ ಒಂದು 5-6 ಗಂಟೆ ಕಾಲ. ಆಮೇಲೆ ಅದನ್ನು ರುಬ್ಬಿಟ್ಟು ನಾಳೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಪಡ್ಡಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, 1 ಟೀ ಸ್ಪೂನು ಸಕ್ಕರೆ ಹಾಕಿದ್ದೀನಿ, ಒಳ್ಳೆ ಕಲರ್ ಬರುತ್ತೆ ಅಂತ. ಆಮೇಲೆ ಇದಕ್ಕೆ ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಕ್ಯಾರೆಟು, ಎರಡನ್ನು ಇದನ್ನು ತುರಿದು ಇಟ್ಕೊಂಡಿದ್ದೀನಿ, ಇದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, 2 ಸಣ್ಣ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ 1 ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕೂಡಿಸ್ತಿದ್ದೀನಿ. ಈಗ ಪಡ್ಡು ಕಾವಲಿ ಕಾಯ್ತಾ ಇದೆ. ಈಗ ಇದರಲ್ಲಿ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ಪಡ್ಡನ್ನು ತುಂಬ ಜೋರು ಉರಿ ಮಾಡಬಾರ್ದು, ಕೆಳಗಡೆ ಬೇಗ ಕಪ್ಪಾಗ್ಬಿಡುತ್ತೆ. ಮುಂಚೆ ಹೈಯಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಕಾದ್ಬಿಟ್ಟು ಹಿಟ್ಟು ಹಾಕಿದ ಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಹಾಕ್ತಾ ಇದ್ದೀನಿ. ಮುಚ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡಿದೆ, ಮಧ್ಯಮ ಉರಿನಲ್ಲಿ ಇಡ್ತಾ ಇದ್ದೀನಿ. ಈಗ ತಿರುಗಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಬೇರೆ ಬೇರೆ ಥರ ಕಾಂಬಿನೇಷನಲ್ಲಿ ಮಾಡ್ತಾರೆ, ಬಟ್ ನನಗಿದು ತುಂಬ ಇಷ್ಟ ಆಯಿತು. ನಮ್ಮ ತಂಗಿ ಶೇರ್ ಮಾಡಿಕೊಂಡ್ಳು ಅವಳು ಈ ರೆಸಿಪಿನ. ಈ ಅಡುಗೆ ಅನ್ನೋದೇ ಹಾಗಲ್ವಾ, ತುಂಬ ಕ್ರಿಯೇಟಿವ್ ಕಲೆ ಅದು, ಪರ್ಫಾರ್ಮಿಂಗ್ ಆರ್ಟ್ ಅಂತ ಹೇಳ್ತಾರೆ. ಭಾಷೆ 15 ಕಿಲೋಮೀಟ್ರಿಗೆ ಒಂದೊಂದ್ಸಲಿ ಚೇಂಜ್ ಆಗುತ್ತಂತೆ. ನಾವಿವಾಗ ನೋಡ್ದಂಗೆ ಕನ್ನಡದಲ್ಲೇ ಎಷ್ಟು ಟೈಪು, ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಉತ್ತರ ಕರ್ನಾಟಕದ ಕನ್ನಡ ಹೀಗಿದೆ ಅಲ್ವಾ. ಆದರೆ ನಾನು ಅಂದ್ಕೋತೀನಿ ಈ ಅಡುಗೆ ಅನ್ನೋದು ಪ್ರತಿ ಮನೆಗೂ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಅಡುಗೆ ಮಾಡೋರು ಕ್ರಿಯೇಟಿವಿಟಿ ಮೇಲೆ, ಅದೇ ಸಾರು ಮಾಡಲಿ ಆ ಕಾಂಬಿನೇಷನ್ ಸ್ವಲ್ಪ ಚೇಂಜ್ ಆಗ್ಬೋದು, ಪಲ್ಯ ಮಾಡಲಿ ಹಾಕೋ ಮಸಾಲೆ ಅವರವರ ಮನೆಯವರ ಅಭಿರುಚಿಗೆ ತಕ್ಕಂತೆ, ಅವರ ಹೆಲ್ತ್ಗೆ ತಕ್ಕಂತೆ ಮಾಡ್ತಾರೆ. ಸೊ ತುಂಬ ಕ್ರಿಯೇಟಿವಿಟಿ ಇರೋ ಫೀಲ್ಡ್ ಇದು ಅಡುಗೆ ಅನ್ನೋದು. ಇದನ್ನು ನಾನು ಗೃಹಿಣಿಯರ ಪ್ರಯೋಗಶಾಲೆ ಅಂತಲೇ ಅಂದ್ಕೋತೀನಿ. ಯಾಕೆಂದರೆ ನಮಗೇನು ಕಾಂಬಿನೇಷನ್ನು ಏನು ಬೇಕಾದರೂ ಮಾಡ್ಕೋಬೋದು, ಪರ್ಮಿಟೇಷನ್ ಕಾಂಬಿನೇಷನ್ನು ಅಸಂಖ್ಯ. ಸೊ ಇದ್ರದ್ದು ಇಂಟ್ರೆಸ್ಟ್ ಮಾತ್ರ ಯಾವತ್ತೂ ಕಡಿಮೆ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮಾಡೋದು ಅಂದರೆ ತುಂಬಾ ಒಳ್ಳೆ ಒಂದು ಮೆಡಿಟೇಷನ್ ಅಂತಲೇ ಹೇಳಬಹುದು. ಫುಲ್ ಮನಸ್ಸಿಟ್ಟು ಮಾಡ್ತಾ ಇದ್ದರೆ ಏನೂ ಗೊತ್ತಾಗಲ್ಲ, ಎಲ್ಲ ಏನೇ ಇದ್ರೂ ಮರೆತು ಬಿಡ್ತೀವಿ. ತುಂಬಾ ಮನಸ್ಸನ್ನು ಒಂದು ಪಾಸಿಟಿವ್ ಆಗಿರೋಕ್ಕೆ ತುಂಬ ಒಳ್ಳೆಯ ಸಾಧನ ಇದು.
ಈಗ ನೋಡಿ ಈ ಕಡೆನೂ ಕೆಂಪಾಗ್ತಾ ಇದೆ, ತೆಗಿತಿದ್ದೀನಿ. ನೋಡಿ ರುಚಿಯಾದ ಪಡ್ಡು ತಯಾರಾಗಿದೆ. ಇದನ್ನು ಚಟ್ನಿ ಜೊತೆ ಅಥವಾ ಚಟ್ನಿ ಪುಡಿ, ಸಾಂಬಾರು ಯಾವುದ್ರ ಜೊತೆಗಾದರೂ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.